ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 12ನೇ ಪ್ರಶ್ನೆಯನ್ನ ಗಮನಿಸಿ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಕೋನ ಎಒಬಿ, ಕೋನ ಸಿಒಡಿ, ಸೊ ಕೋನ ಎಒಬಿ ಮತ್ತು ಸಿಒಡಿ 50 ಡಿಗ್ರಿ, ಡಿಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೊ ಡಿಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆದ್ರೆ ಎ ಬಿಯ ಅಳತೆ. ಓಕೆ, ಸೊ ಇಲ್ಲಿ ತ್ರಿಭುಜ ಎಒಬಿ ಮತ್ತು ಸಿಒಡಿ ತ್ರಿಕೋನಗಳನ್ನ ಪರಿಗಣಿಸಿದ್ರೆ, ಸೊ ಇಲ್ಲಿ ಎಒ ಇಸ್ ಈಕ್ವಲ್ ಟು ಓಸಿ ಆಗತ್ತೆ. ಓಕೆ, ಸೊ ಎಒ ಇಸ್ ಈಕ್ವಲ್ ಟು ಓಸಿ ಯಾಕಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳಾಗತ್ತೆ. ಒಬಿ ಇಸ್ ಈಕ್ವಲ್ ಟು ಓಡಿ ಆಗತ್ತೆ, ಸೊ ಇದು ಕೂಡ ಒಂದೇ ವೃತ್ತದ ತ್ರಿಜ್ಯಗಳಾಗತ್ತೆ. ಎಒಬಿ 50 ಡಿಗ್ರಿ ಮತ್ತು ಸಿಒಡಿ ಏನ್ ಹೇಳಿ 50 ಡಿಗ್ರಿ ಆಗಿರೋದ್ರಿಂದ ಇದು ಎರಡು ದತ್ತಾಂಶ. ಹಾಗಾದ್ರೆ ಇಲ್ಲಿ ಬಾಹು ಕೋನ ಬಾಹು ನಿಯಮದ ಪ್ರಕಾರ ತ್ರಿಭುಜ ಎಒಬಿ ಮತ್ತು ಸಿಒಡಿಗಳು ಸರ್ವಸಮ ತ್ರಿಭುಜಗಳು ಆಗತ್ತೆ. ಸೊ ಸರ್ವಸಮ ಅಂದ್ರೆ ಏನು? ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳು ಸಮನಾಗುತ್ತೆ. ಹಾಗಾದ್ರೆ ಇಲ್ಲಿ ಸಿಡಿ ಎ ಬಿ 10 ಸೆಂಟಿಮೀಟರ್ ಆದ್ರೆ, ಸೊ ಇಲ್ಲಿ ಏನ್ ಹೇಳಿ ಡಿಸಿ ಅಲ್ವಾ? ಸೊ ಸಿಡಿ 10 ಸೆಂಟಿಮೀಟರ್ ಆದ್ರೆ ಎ ಬಿ ಕೂಡ ಏನಾಗತ್ತೆ ಹೇಳಿ 10 ಸೆಂಟಿಮೀಟರ್ ಆಗತ್ತೆ. ಓಕೆ, ಸೊ ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಆಯ್ಕೆ ಸರಿಯಾಗತ್ತೆ. ಥ್ಯಾಂಕ್ ಯು.